ಹುಬ್ಬಳ್ಳಿ ಕೇಂದ್ರ ಬಿಜೆಪಿ ಸರ್ಕಾರ ಪೆಟ್ರೋಲ್, ಡೀಸೆಲ್, ಸಿಎನ್ಜಿ ಮತ್ತು ಎಲ್.ಪಿ.ಜಿ. ಬೆಲೆ ಏರಿಕೆ ಮಾಡಿದ್ದನ್ನು ಖಂಡಿಸಿ ಹುಬ್ಬಳ್ಳಿ ಧಾರವಾಡ ಜಿಲ್ಲಾ ಮಹಾನಗರ ಹಾಗೂ ಗ್ರಾಮೀಣ ಕಾಂಗ್ರೆಸ್ ಸಮಿತಿಗಳ ವತಿಯಿಂದ ನಗರದ ಕಾಂಗ್ರೆಸ್ ಕಚೇರಿಯಿಂದ ತಹಶೀಲ್ದಾರರ ಕಚೇರಿಯವರೆಗೆ ಎತ್ತಿನ ಬಂಡಿ ಮೂಲಕ ವಿನೂತನ ಪ್ರತಿಭಟನಾ ರ್ಯಾಲಿ ಮಾಡಿ ಕಾಂಗ್ರೆಸ್ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಹುಧಾ ಮಹಾನಗರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಅಲ್ತಾಫ್ ಹಳ್ಳೂರ, ಗ್ರಾಮೀಣ ಅಧ್ಯಕ್ಷ ಅನಿಲಕುಮಾರ್ ಪಾಟೀಲ್, ಪಾಲಿಕೆ ಸದಸ್ಯ ಇಮ್ರಾನ್ ಎಲಿಗಾರ, ಮುಖಂಡರಾದ ಚಂದ್ರಶೇಖರ ಜುಟ್ಟಲ್, ಸದಾನಂದ ಡೆಂಗನವರ, ಶಿವಾನಂದ ಮುತ್ತಣ್ಣವರ, ಪ್ರೇಮನಾಥ ಚಿಕ್ಕತುಂಬಳ, ಅರ್ಜುನ್ ಪಾಟೀಲ್ ಸೇರಿದಂತೆ ಮೊದಲಾದವರು ಇದ್ದರು. ಕೇವಲ ಯುದ್ಧದ ನೆಪ ಒಡ್ಡಿ ಪೆಟ್ರೋಲ್ ಹಾಗೂ ಡೀಸೆಲ್ ದರ ಏನು ಏರಿಸಿದ್ದಾರೆ ಅದನ್ನು ವಿರೋಧಿಸಿ ನಾವಿವತ್ತು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಈ ಎತ್ತಿನ ಬಂಡಿಯಲ್ಲಿ ಹೋಗಿ ತಹಸೀಲ್ದಾರರಿಗೆ ಮನವಿಯನ್ನ ಕೊಡ್ತಾ ಇದೀವಿ. ರಾಷ್ಟ್ರಪತಿಗಳಿಗೆ ತಹಸೀಲ್ದಾರ್ ಮುಖಾಂತರ ಮನವಿ ಕೊಡ್ತಾ ಇದೀವಿ. ಇವರು ಸುಮ್ಮನೆ ಅದನ್ನ ನೆಪ ಒಡ್ಡಿ ಪವರ್ ಬ್ಯಾರೆಲ್ ಬೆಲೆ ಏನ್ ಬಹಳ ಅದು ಫರ್ಕ್ ಆಗಿಲ್ಲ. ಇದೇ ರೇಟ್ ನಲ್ಲಿ ಮನಮೋಹನ್ ಸಿಂಗ್ ಅವರು ಇದ್ದಾಗ ಇದೇ ರೇಟ್ ಇತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಪವರ್ ಬ್ಯಾರೆಲ್ ಬೆಲೆ. ಆದ್ರೆ ಅವಾಗ 70 ಒಳಗೆ ಅವರು ಪೆಟ್ರೋಲ್ ಕೊಟ್ರು, 50 ರೂಪಾಯಿ ಒಳಗಡೆ ಡೀಸೆಲ್ ಕೊಟ್ರು ಅವರು. ಆದ್ರೆ ಇವರು ಯಾಕಂದ್ರೆ ಅವಾಗೂ ಕೂಡ ಇಂಥ ಸಮಸ್ಯೆ ಬಂದಾಗ ಸಬ್ಸಿಡೈಸ್ ಮಾಡಿ ಜನರಿಗೆ ಹೊರೆ ಆಗದಂತೆ ಮನಮೋಹನ್ ಸಿಂಗ್ ಅವ್ರು ನೋಡ್ಕೊಂಡ್ರು, ಕಾಂಗ್ರೆಸ್ ಸರ್ಕಾರ ನೋಡ್ಕೊಂತು. ಈಗ ಇವರು ಅದನ್ನ ನೆಪ ಒಡ್ಡಿ ಏನು ಈ ರೀತಿ ನಮ್ಮ ಮೇಲೆ ಜನರ ಮೇಲೆ ಹೊರೆ ಆಗ್ತಾ ಇದಾರೆ. ಸುಮ್ಮನೆ ಅದು ನೆಪ. ಇದರ ಪ್ರಸಂಗ ಬಿದ್ದರೆ ಸ್ವಲ್ಪ ಸಬ್ಸಿಡೈಸ್ ಮಾಡಿ ಕೊಡ್ಬೇಕು, ಆದ್ರೆ ಸಾಮಾನ್ಯ ಜನರ ಮೇಲೆ ಇದು ಹೊರೆ ಆಗಬಾರ್ದು ಅಂತ ನಾವು ಇದನ್ನ ವಿರೋಧಿಸಿ ಈಗ ಒಂದು ಮೆರವಣಿಗೆಯನ್ನು ಮಾಡ್ತಾ ಇದೀವಿ. ಈಗ ಚಕ್ಕಡಿ ಬಂಡಿ, ಎತ್ತಿನ ಬಂಡಿಯಲ್ಲಿ ನಾವು ಮೆರವಣಿಗೆಯನ್ನ ಮಾಡಿ ತಹಸೀಲ್ದಾರ್ ಕಚೇರಿಗೆ ತೆರಳ್ತಾ ಇದೀವಿ. ಕೇಂದ್ರ ಸರ್ಕಾರ ವಾರ ಹೆಸರಿನಲ್ಲಿ ಈ ಏನು ಭಾರತೀಯ ಜನತಾ ಮ್ಯಾಗ ಬೆಲೆ ಏರಿಕೆ ಅಂದ್ರೆ ಪೆಟ್ರೋಲ್, ಡೀಸೆಲ್, ಸಿಎನ್ಜಿ ಗ್ಯಾಸ್, ಅಡಿಗೆ ಅನಿಲ್ ಎಲ್ಲ ಬೆಲೆ ಏರಿಸಿ ಏನ್ ಜನಕ್ಕೆ ಮೋಸ ಮಾಡಕತ್ತಾರ. ಅದ್ರ ವಿರೋಧ ನಾವು ಹೋರಾಟ ಮಾಡಕತ್ತೀವಿ. ನಾವು ನೋಡಿರ್ಬೋದು ವಾರ ಎಲ್ಲ ಸಂಪೂರ್ಣ ನಿಂತೋಗಿದೆ. ಅದು ವಾರ ನಡೆಯುವಾಗ ಪಂಚರಾಜ್ನಲ್ಲಿ ಇಲೆಕ್ಷನ್ ನಡೀತಾ ಇದೆ. ಆ ಇಲೆಕ್ಷನ್ ಎಲ್ಲೇ ನಮ್ಗೆ ಲಾಸ್ ಆಗ್ಬಾರ್ದು, ನಮ್ಗೆ ಮತ ಬೇಕು ಮತ್ತು ಬಿಜೆಪಿ ಅಧಿಕಾರ ಬರ್ಬೇಕಂತ ಅವಾಗೇನು ರೇಟ್ ಇರಿಸಿಲ್ಲ. ಯಾವಾಗ ಇಲೆಕ್ಷನ್ ಮುಗಿದ ಕೂಡ ಇವ್ರು ರೇಟ್ ಇರಿಸಿದ್ದಾರೆ. ಇವತ್ತು ನೋಡ್ತಿರ್ಬೋದು ವಾರ ಎಲ್ಲ ಸಿಸ್ಪೈರ್ ಆಗೋಗಿದೆ ಇವತ್ತು. ಆದ್ರೆ ಇಂಟರ್ನ್ಯಾಷನಲ್ ಮಾರ್ಕೆಟ್ನಾಗ ಆ ತರ ಏನು ಬೆಲೆ ಇರಿಸಿಲ್ಲ ಅವರು. ಯಾಕೆ ಇವ್ರು ವಾರ ಹೆಸರಲ್ಲಿ ಜನಕ್ಕೆ, ನಮ್ಮ ದೇಶಕ್ಕೆ ಜನಕ್ಕೆ ಭಾರ ಆಗ್ತಾ ಇದಾರೆ ನೋಡಿದ್ರೆ, ಇವ್ರ ಕೇಂದ್ರನಲ್ಲಿ ಹಣಕಾಸು ವ್ಯವಸ್ಥೆ ಎಲ್ಲ ಹಡಕಟ್ಟಿ ಹೋಗಿದೆ. ಇದು ಯಾವುದೋ ಖಜಾನೆ ಖಾಲಿ ಆಗಿದ್ದು ಇವ್ರದ್ದು. ಇವ್ರು ಇಂಥ ಹೆಸರ್ಲಿ ವಾರ ಹೆಸರ್ಲಿ ಜನಕ್ಕೇನು ತಮ್ಗೆ ಆಗ್ತಾ ಇರ್ತ ನುಕ್ಸಾನ ಜನ ಕಡೆ ಉಸಿರಿ ಮಾಡತ್ತಲ್ಲ, ತಕ್ಷಣ ನಿಂದಿಸಬೇಕು. ಇಲ್ಲ ಅದು ಎಲ್ಲ ಪ್ರತಿಯೊಬ್ರು ಇವತ್ತು ನಾವು ಪಕ್ಷ ವತಿಯಿಂದ ಹೋರಾಟ ಮಾಡಾಕ್ತೀವಿ. ನಾಳೆ ನಾಗರಿಕರು ಬೀದಿ ಮ್ಯಾಗ ಇಳಿದು ಹೋರಾಟ ಮಾಡ್ತಾರೆ. ನರೇಂದ್ರ ಮೋದಿ ಅವರು ಹಿಂದನ್ನು ನೆನಪು ಮಾಡ್ಕೋಬೇಕು. ಹಿಂದೆ ಸಮಸ್ಯೆ ಇದ್ದಾಗ ಮನಮೋಹನ್ ಸಿಂಗ್ ಸಾಹೇಬ್ರ ಸರ್ಕಾರದವರು ಸಬ್ಸಿಡಿ ಮಾಡಿ ಜನಕ್ಕೆ ಡೀಸೆಲ್ ಮತ್ತು ಪೆಟ್ರೋಲ್ ಕೊಟ್ಟಿದ್ರು. ನಿಮ್ಗೆ ಆ ತರ ಏನು ಪಾಲಿಸಿ ಮಾಡಕ್ ಬರ್ತಾ ಇಲ್ಲ. ನೀವು ಬರೀ ಹಿಂದೂ ಮುಸ್ಲಿಂ ಹೆಸರಲ್ಲಿ ರಾಜಕೀಯ ಮಾಡಿ ಇವತ್ತು ದೇಶನ ಹಾಳು ಮಾಡಕತ್ತೀರಿ. ಇವತ್ತು ಶ್ರೀಲಂಕಾ ಪರಿಸ್ಥಿತಿ ನಮ್ಮ ಭಾರತ ದೇಶಕ್ಕೆ ಬಂದಿದೆ. ಅದೆಲ್ಲ ಮುಂಚೆ ಹಾಕಕ್ಕ ಇವತ್ತು ಎಲ್ಲ ಬೆಲೆ ಏರಿಕೆ ಮಾಡಿ ಜನ ಮ್ಯಾಗ ಭಾರ ಆಗ್ತಾ ಇದಾರೆ. ಇವತ್ತು ನಾವು ಚಕ್ಡಿ ಗಾಡಿ ಮುಖಾಂತರ ಪ್ರತಿಭಟನೆ ಮಾಡಕತ್ತೀವಿ. ನಾವು ನೋಡಿರ್ಬೋದು ಇವತ್ತು ಬರೀ ಪೆಟ್ರೋಲ್ ಡೀಸೆಲ್ ಅಷ್ಟೇ ಇಲ್ಲ. ನಾ ಇವತ್ತು ಒಂದು ನ್ಯೂಸ್ ಮುಖಾಂತರ ನೋಡಿದೆ, ಪತ್ರಿಕಾನಲ್ಲಿ ಓದಿದೆ, ಅಕ್ಕಿನ ಬೆಲೆನ 5 ರೂಪಾಯಿ ಹೆಚ್ಚಿಗೆ ಮಾಡಕ್ ಹೊಂಟಿದ್ದಾರೆ ಅವರು. ಆದ್ರೂ ನಾವು ಬರೇ ಪೆಟ್ರೋಲ್ ಡೀಸೆಲ್ ಅಂತ ಕಾಣ್ತೈತಿ. ಹಿಂದೆಲ್ಲ ನಮ್ಮ ಕಿಚನ್ಗೆ ಸುತ್ತ ಹೊಡೆತ ಬೀಳದ ಒಂದು ಪರಿಸ್ಥಿತಿ ಬಂದಿದೆ. ತಕ್ಷಣ ಅವ್ರು ಕೈ ಬಿಡಬೇಕು. ಇಲ್ಲ ಇವತ್ತು ಸಂಕ್ಷಿಪ್ತವಾಗಿ ನಾವು ಹೋರಾಟ ಮಾಡಕ್ಕೆ ನಾಳೆ ಬೀದಿಗಿಳಿದು ಪ್ರತಿಯೊಬ್ಬರು ಭಾರತೀಯ ಹೋರಾಟ ಮಾಡ್ತಾರೆ ಅಂತ ಹೇಳಿ. ಇವತ್ತು ಭಾರತ ದೇಶವನ್ನ ಸಂಪೂರ್ಣವಾಗಿ ಇವತ್ತು ಅದಾನಿ, ಅಂಬಾನಿ ಇನ್ನಿತರ ಎಲ್ಲಾ ದೇಶದ ದೊಡ್ಡ ಎಲ್ಲ ಬಿಸ್ನೆಸ್ ಮ್ಯಾನ್ಗಳಿಗೆ 1 ರೂಪಾಯಿಗೊಂದು ಎಕರೆ ಜಮೀನುಗಳನ್ನ ಮಾರಿ ಇಡೀ ದೇಶವನ್ನ ಇವತ್ತು ನರೇಂದ್ರ ಮೋದಿ ಅವರು ಇವತ್ತು ಹಣ ಇಟ್ಟಿರ್ತಕ್ಕಂತ ಒಂದು ಪರಿಸ್ಥಿತಿಯಿಂದ ದೇಶದ ಹಣಕಾಸಿನ ವ್ಯವಸ್ಥೆ ಸಂಪೂರ್ಣವಾಗಿ ಬುಡಮೇಲಾಗಿದೆ. ಇವತ್ತು ಸಾರ್ವಜನಿಕರಿಗೆ ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿ ಅವರು, ಬಂಗಾರ ಖರೀದಿ ಮಾಡಬೇಡ್ರಿ, ಪೆಟ್ರೋಲ್ ಡೀಸೆಲ್ ಜಾಸ್ತಿ ಯೂಸ್ ಮಾಡಬೇಕು ಹೋಗ್ಬೇಡ್ರಿ, ಜಾಸ್ತಿ ತಿನ್ನಕ್ ಹೋಗ್ಬೇಡ್ರಿ, ಈ ರೀತಿ ಹೇಳಿಕೆ ಕೊಡೋದ್ರಿಂದ ಎಣ್ಣೆಯನ್ನ ಜಾಸ್ತಿ ಯೂಸ್ ಮಾಡಬೇಡ್ರಿ, ಪೌಡರ್ ಹಚ್ಕೊಂಡು ಜಾಸ್ತಿ ಮೇಕಪ್ ಮಾಡ್ಕೋಬೇಡ್ರಿ, ಈ ರೀತಿ ಹೇಳ್ತಕ್ಕಂತ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದಂತ ಸಂದರ್ಭದಲ್ಲಿ ಅವ್ರು ಹೇಳಿರ್ತಕ್ಕಂತ ಹಲವಾರು ವಿಡಿಯೋಗಳು ನಾವು ನೋಡಿದೀವಿ.
ಅವರು ಸಾರ್ವಜನಿಕರಿಗೆ ಕೇಳಿರ್ತಕ್ಕಂಥದ್ದು ಒಂದೇ, ನನಗೆ 6 ತಿಂಗಳ ಟೈಮ್ ಕೊಡ್ರಿ, ಈ ದೇಶದ ಒಂದು ರೂಪಾಯಿಯನ್ನ ನಾನು ಯಾವ ರೀತಿಯಾಗಿ ಅದಕ್ಕೆ ಬೆಲೆ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥ ಹೇಳಿಕೆ ಕೊಟ್ಟಿದ್ರು. ಅದಾದ್ಮೇಲೆ 5 ವರ್ಷ ಟೈಮ್ ಕೊಡ್ರಿ, ಇಡೀ ದೇಶವನ್ನ ಜಗತ್ತಿಗೆ ನಾನು ಗುರುವನ್ನಾಗಿ ಮಾಡ್ತೀನಿ ಅಂತಕ್ಕಂಥ ಭರವಸೆ ಕೊಟ್ಟಿದ್ರು. ಆದ್ರೆ ಇವತ್ತು ಸಿಲಿಂಡರ್ ಬೆಲೆ, ಡೀಸೆಲ್, ಪೆಟ್ರೋಲ್, GST, ರೋಡ್ ಟ್ಯಾಕ್ಸ್, ವಾಹನ ಟ್ಯಾಕ್ಸ್ ತಿನ್ನುವುದು A to Z ಭಾರತ ದೇಶದ ಆರ್ಥಿಕ ಪರಿಸ್ಥಿತಿಯನ್ನ ಸಂಪೂರ್ಣವಾಗಿ ಬುಡಮೇಲೆ ಮಾಡಿರ್ತಕ್ಕಂತ ಒಂದು ವ್ಯವಸ್ಥೆ ಇಡೀ ದೇಶದ ಎಕನಾಮಿಕ್ ಸಂಪೂರ್ಣ ಇವತ್ತು ಹಾಳಾಗೋಗಿದೆ. ಆದ್ರಿಂದ ಇದಕ್ಕೆ ಒಂದೇ ಒಂದು ಪರಿಹಾರ, ಈ ದೇಶದ ಜನತೆಯನ್ನ ಕ್ಷಮೆಯನ್ನ ಕೇಳಿ ನರೇಂದ್ರ ಮೋದಿ ಅವರು ಆಡಳಿತವನ್ನು ಬಿಟ್ಟು ರಾಜೀನಾಮೆಯನ್ನು ಕೊಟ್ಟು ಲೋಕಸಭೆಯನ್ನ ಇವತ್ತು ವಿಸರ್ಜನೆ ಮಾಡಿ ದೇಶದಲ್ಲಿ ಇವತ್ತು ಹೊಸ ಚುನಾವಣೆಯನ್ನು ಮಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಆರ್ಥಿಕವಾಗಿ ಬಲಾಢ್ಯವಾಗಿ ದೇಶ ನಡೆಸ್ತಕ್ಕಂಥ ಯಾವ ಪಕ್ಷಕ್ಕೆ ಜನ ಆಶೀರ್ವಾದ ಮಾಡ್ತಾರೋ ಅವರ ಅಧಿಕಾರವನ್ನು ನಡೆಸಿ ತಕ್ಷಣ ನರೇಂದ್ರ ಮೋದಿ ಅವರು ಈ ಒಂದು ಪ್ರಧಾನಮಂತ್ರಿ ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡಬೇಕು. ಹಣದುಬ್ಬರ ಸಂಪೂರ್ಣ ದೇಶದ ಆರ್ಥಿಕ ಪರಿಸ್ಥಿತಿ ಬುಡಮೇಲಾಗಿರೋದನ್ನ ನರೇಂದ್ರ ಮೋದಿ ಇದನ್ನು ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡ್ಬೇಕಂತ ನಾವು ವಿನಂತಿ ಮಾಡ್ಕೊಂತೀವಿ. ನಮ್ಮ ದೇಶದ ಪ್ರಧಾನಮಂತ್ರಿ ಅಚ್ಚೇ ದಿನ ಹಿಂಗೆ ಅಂತ ಹೇಳಿದ್ರೆ, ಆದ್ರೆ ಅಚ್ಚೇ ದಿನ ಸಿರಿಫ್ ಅವ್ರಿಗೆ ಬರುವಂತದ್ದು ಇವತ್ತು ನಾವು ನೋಡ್ತಾ ಇದೀವಿ. ಇವತ್ತು ಇಡೀ ರಾಜ್ಯದಲ್ಲಿ ಎಲೆಕ್ಷನ್ ಯಾವ ರೀತಿ ಮಾಡ್ಬೇಕು, ಹೆಂಗ್ ಮಾಡ್ಬೇಕು, ಎಲೆಕ್ಷನ್ ಆದ ತಕ್ಷಣ ಬೆಲೆ ಏರಿಕೆ ಯಾವ ರೀತಿ ಮಾಡ್ಬೇಕು ಅನ್ನುವಂಥದ್ದು ಇವತ್ತು ಬಿಜೆಪಿಯವರು ನೋಡಿ ಕಲಿಯುವಂತದ್ದು ಇವತ್ತು ಆಗಿದೆ. ಇವತ್ತು ಜನ ಇವತ್ತು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆ ಖಂಡಿಸಿ ಇವತ್ತು ಜನ ಪರದಾಡುವಂತ ಜನ ಇವತ್ತು ಆಗ್ತಾ ಇದೆ. ಮುಂದ್ ಬರುವಂತ ದಿನಗಳಲ್ಲಿ ಇವತ್ತು 3 ರೂಪಾಯಿ ಇವತ್ತು ಪ್ರತಿ ಲೀಟರ್ಗೆ ಏರಿಸಿದ್ದಾರೆ. ಮುಂದ್ ಬರುವಂತ ದಿನದಲ್ಲಿ ಇವು ಡೀಸೆಲ್ ಎಲ್ಲಿ 100 ರೂಪಾಯಿ ದಾಟ್ತೈತೆ ಏನಪ್ಪಾ ಅನ್ನುವಂತ ಗಮನದಲ್ಲಿ ಇಟ್ಕೋಬೇಕಾಗಿದೆ. ಅದು ವಿಶೇಷವಾಗಿ ಪೆಟ್ರೋಲ್ ಕೂಡ ಇವತ್ತು 100 ರೂಪಾಯಿ ದಾಟಿದೆ, ಸೆಂಚುರಿಯನ್ನು ಕೂಡ ದಾಟಿದೆ. ಇವತ್ತು ವಿಶೇಷವಾಗಿ ಆದ್ರೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಇವತ್ತು ನಿರ್ಲಕ್ಷ್ಯ ವಹಿಸುವಂತದ್ದು ಇವತ್ತು ನಡೀತಾ ಇದೆ. ಇವತ್ತು ಕಾಂಗ್ರೆಸ್ ಪಕ್ಷಲಿಂದ ಇವತ್ತು ಹೋತ್ ಮೆರವಣಿಗೆ ಇಲ್ಲಿಂದ ನಮ್ಮ ಕಾಂಗ್ರೆಸ್ ಕಚೇರಿಲಿಂದ ತಹಸೀಲ್ದಾರ್ ಆಫೀಸ್ ಮನೆಗೆ ಹೋಗಿ ಮನವಿ ಕೊಡುವಂತ ಮುಖಾಂತರ ಮಾಡ್ತಾ ಇದೀವಿ. ಮುಂದ್ ಬರುವಂತ ದಿನಗಳಲ್ಲಿ ಜನ ವಿರೋಧಿ ಸರ್ಕಾರ, ಕೇಂದ್ರ ಸರ್ಕಾರ ಏನಾದ್ರೂ ಇದೇ ರೀತಿ ನೀತಿಯನ್ನು ತೋರ್ಸಕತ್ರ ಅಂದ್ರೆ ನಾವು ಹೋರಾಟದ ಮೂಲಕ ತೆಕ್ಕ ಪಾಠ ಕಲಿಸುವಂತ ಕೆಲಸವನ್ನು ಮಾಡೇ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಕೇಂದ್ರ ಸರ್ಕಾರದ ನಮ್ಮ ಜಿಲ್ಲೆಯ ಸಂಸದರಾದಂತ ಪ್ರಹ್ಲಾದ್ ಜೋಶಿ ಅವರು, ರಾಹುಲ್ ಗಾಂಧಿ ಅವರು ಲಾಸ್ಟ್ ಟೈಮ್ ಹೇಳಿದ್ರೆ ಇಲ್ಲ ಈ ರೀತಿ ಪೆಟ್ರೋಲ್ ಡೀಸೆಲ್ ಏರಿಕೆ ಆಗುದು ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ರೆ, ಏನಂತ ಹೇಳಿದ್ರೆ ನಮ್ಮ ದೇಶದ ಪ್ರಧಾನಮಂತ್ರಿ ಗಟ್ಟಾಗಿದ್ದಾರೆ, ಏನೂ ಆಗಲ್ಲ, ಯಾವ್ದು ಕೂಡ ಪೆಟ್ರೋಲ್ ಡೀಸೆಲ್ ಹೆಚ್ಚಿಗೆ ಆಗಲ್ಲ ಅನ್ನುವಂತ ಮಾತನ್ನ ಹೇಳಿದ್ರೆ, ಈಗ ಹೇಳಿದ 15 ದಿನ ಆಗಿಲ್ಲ ಇವತ್ತು ಡೀಸೆಲ್ ಮತ್ತು ಪೆಟ್ರೋಲ್ ಹೆಚ್ಚಿಗೆ ಆಗಿದೆ. ಇವತ್ತು ಸಂಸದರು ಆಗಿರ್ಬೋದು, ಸೆಂಟ್ರಲ್ ಮಿನಿಸ್ಟರ್ ಆಗಿರ್ಬೋದು, ಬಿಜೆಪಿ ಕೇಂದ್ರ ಸರ್ಕಾರ ಇವತ್ತು ಫೇಲೋವರ್ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾ ಹೇಳಿಕೆ ಬಯಸ್ತಾ ಇದ್ದೀನಿ. ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಏನ್ ಹಳೆ ಕಾಲದಲ್ಲಿ ಏನು ಚಕಡಿಯ ಮುಖಾಂತರ ಕೆಲಸವನ್ನು ಇತ್ತಲ್ಲ, ಅದೇ ರೀತಿ ಇವತ್ತು ತಗೊಂಡ್ಬರುವಂತ ಕೆಲಸವನ್ನು ಮಾಡುವಂತ ಸಿದ್ಧ ಅನ್ನುವಂಥದ್ದು ಕೂಡ ಕಂಡು ಬರುವುದ ಕಾರಣದಿಂದ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಇವತ್ತು ಚಕಡಿ ಮುಖಾಂತರ ತಹಸೀಲ್ದಾರ್ ಆಫೀಸ್ಗೆ ಮನವಿ ಕೊಡೋ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ.